ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಆಂಧ್ರದಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇದೆ. ರಾಜ್ಯದಲ್ಲೂ ಕೂಡ ಈಗ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಆಂಧ್ರದಲ್ಲಿ ಕೋವಿಡ್ ಸೋಂಕಿತರ ಸಾವು ಹಿನ್ನೆಲೆ ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ತಪಾಸಣೆ ಮಾಡ್ತಿದ್ದಾರೆ, ಪರೀಕ್ಷಿಸ್ತಾ ಇದ್ದಾರೆ. ಪಾವಗಡ ತಾಲೂಕಿನ ಗ್ರಾಮಗಳಲ್ಲಿ ತೀವ್ರ ನಿಗಾ ವಹಿಸಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ಡಿಸಿ ಶುಭಾ ಕಲ್ಯಾಣ್ ಸೂಚನೆ ಕೊಟ್ಟಿದ್ದಾರೆ. ಪಾವಗಡದ ಗಡಿ ಭಾಗದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ತಪಾಸಣೆ ಮಾಡ್ತಾ ಇರೋದು. ರಾಜವಂತಿ, ನಾಗಲಮಡಿಕೆ, ಕೊಡಮಡುಗು ಭಾಗದ ಜನರ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶದಿಂದ ಬರುವವರ ಆರೋಗ್ಯ ತಪಾಸಣೆ ಮಾಡ್ತಿರುವಂತಹ ಸಿಬ್ಬಂದಿ ಆಶಾ ಕಾರ್ಯಕರ್ತರೊಂದಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ತಪಾಸಣೆ ಮಾಡ್ತಾ ಇರೋದು. ತುರ್ತು ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿರುವಂತ ಜಿಲ್ಲಾಧಿಕಾರಿ. ಹೀಗಾಗಿ ಆಂಧ್ರ ಪ್ರದೇಶದಿಂದ ಯಾರೇ ಬಂದರೂ ಕೂಡ ಅವರ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದೆ. ಅವರು ಸೋಂಕಿತರ, ಎಲ್ಲಿ ಹೋಗಿದ್ರು, ಬಂದಿದ್ರು, ಸೋಂಕಿತರ ಜೊತೆಗೇನಾದ್ರೂ ಇದ್ರ, ಕೋವಿಡ್ಗೆ ಸಂಬಂಧಪಟ್ಟಂತೆ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಳ್ತಿದ್ಯಾ, ಎಲ್ಲ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಈ ತಪಾಸಣೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ, ವೈದ್ಯರು, ಆಶಾ ಕಾರ್ಯಕರ್ತೆಯರು ಪ್ರಮುಖವಾಗಿ ಈ ತಪಾಸಣೆಯಲ್ಲಿ ಇರುವಂಥದ್ದು. ಹೋಗಿ ಬರುವಂಥವರ ಆರೋಗ್ಯ ತಪಾಸಣೆ ಮಾಡೋದು. ಅದರಲ್ಲೂ ಕೂಡ ಗಡಿ ಭಾಗದಲ್ಲಿ ಅಂತ ಬಂದಾಗ ಆಂಧ್ರ, ಕೇರಳದಿಂದ ಬರುವಂಥವ್ರು ಇರ್ತಾರೆ. ಅಲ್ಲಿ ಕೊರೋನಾ ಕೇಕೆ ಹಾಕ್ತಿರೋದ್ರಿಂದ, ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಈಗ ಗಡಿ ಭಾಗದಲ್ಲಿ ಅಲರ್ಟ್ ಮಾಡಲಾಗಿದೆ.